ಇವನ್ ಯಾರವ ಎಂದೆನಿಸಿದರಯ್ಯ. ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಪೌಡ ಬಸವೇಶ್ವರ ಸ್ವಾಮಿಯೇ ನಮಃ. ಓಂ ಶ್ರೀ ಬನಶಂಕರಿ ದೇವಿಯೇ ನಮಃ. ನನ್ನ ಎಲ್ಲ ಗುರುಗಳನ್ನು ಮನದಲ್ಲಿ ನೆನೆಯುತ್ತಾ, ತಂದೆ ತಾಯಿಗಳನ್ನು ಮನದಲ್ಲಿ ನೆನೆಯುತ್ತಾ, ನನ್ನ ವಿಷಯ ಪಿರಮಿಡ್ ವಾಸ್ತು ಓಕೆ, ಪಿರಮಿಡ್ ಯಾಕೆ ಅಲ್ವಾ? ಸೊ ಇಲ್ಲಿ ಪಿರಮಿಡ್ ಅಂತಂದಾಗ ನೆಕ್ಸ್ಟ್ ನೋಡಿ, pyramid is a metaphysical instrument, the energy circuit of sun, moon and earth. Pyramid is a microprocessor of cosmic energy. ಅಂದ್ರೆ ಹಲೋ ನೋಡಿ, ಸೂರ್ಯ ಆತ್ಮನ ಪ್ರತಿಬಿಂಬಿಸುತ್ತೆ, ಚಂದ್ರ ಮನಸ್ಸನ್ನು ಪ್ರತಿಬಿಂಬಿಸುತ್ತೆ, ಭೂಮಿ ದೇಹವನ್ನು ಪ್ರತಿಬಿಂಬಿಸುತ್ತೆ. ನೆಕ್ಸ್ಟ್ ಸ್ಲೈಡ್ ಹೋಗಿ ಸರ್. ನೋಡಿ, 3 ಲೇಯರ್ ಬರುತ್ತೆ. ಒಂದು ಹೆವನ್ ಎನರ್ಜಿ ಅಂತ ಹೇಳ್ತೀರಿ, ಮ್ಯಾನ್ ಎನರ್ಜಿ ಅಂತ ಹೇಳ್ತೀರಿ, ಒಂದು ಅರ್ತ್ ಎನರ್ಜಿ ಅಂತ ಹೇಳ್ತೀರಿ. ಸೊ ಸಾಮಾನ್ಯವಾಗಿ ವಾಸ್ತುನ ಪಂಚಭೂತಗಳಿಂದ ನಿರ್ಧರಿಸ್ತಾರೆ. ಬಟ್ ಪಿರಮಿಡ್ ವಾಸ್ತು ಅಂತ ಬಂದಾಗ ಇಲ್ಲಿ ಇನ್ನೊಂದು 4 ಆ್ಯಡ್ ಆಗುತ್ತೆ. ಅದು ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ, ಜೊತೆಯಲ್ಲಿ ಟೈಮು, ಕಾಲ ಮತ್ತು ದಿಕ್ಕುಗಳು, ಅದರ ಜೊತೆಯಲ್ಲಿ ಮೈಂಡ್ ಆ್ಯಂಡ್ ಸೋಲ್ ಅಂದರೆ ಮನಸ್ಸು ಮತ್ತು ಆತ್ಮ ಕೂಡ ಇದರಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ನೋಡಿ, ಜನರಲ್ ಆಗಿ ನಾವು ವಾಸ್ತು ಪುರುಷನ ನೋಡಿರ್ತೀರಿ. ಈಗ ಹೊಸ ಗ್ರಹಿಕೆಯಲ್ಲಿ ಪಿರಮಿಡ್ ವಾಸ್ತುವಲ್ಲಿ ನೋಡಿ, ವಾಸ್ತು ಪುರುಷನಿಗೆ 5 ತಲೆ, 100 ಕೈಗಳು, 16 ಕಾಲುಗಳು, 3 ಬಾಲ ಮತ್ತು 360 ಕೂದಲುಳ್ಳ ಶಕ್ತಿಮಾನ ಪುರುಷ, ಬ್ರಹ್ಮಾಂಡದ ದಿವ್ಯ ಚೇತನದ ಪ್ರತೀಕ. ಅಂದರೆ ವಾಸ್ತು ಅಂದರೆ ನಾವು ಸ್ಪೇಸ್ ಟೈಮ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ, ಅಂದರೆ ಪ್ರಜ್ಞೆ. ಪ್ರಪಂಚದಲ್ಲಿ ಭೂಮಿ, ಸೂರ್ಯ ಮತ್ತು ಚಂದ್ರ ಮತ್ತು ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಇದರಲ್ಲಿ ದೇಹ, ಮನಸ್ಸು ಮತ್ತು ಆತ್ಮ ಸ್ಪಷ್ಟವಾಗಿ ನಮ್ಮ ಕನಸುಗಳು, ಆಲೋಚನೆಗಳನ್ನು ಸೂಚಿಸುತ್ತದೆ. ವೈಜ್ಞಾನಿಕವಾಗಿ ಈ ವಾಸ್ತು ಈ 3 ಒಳಗೊಂಡಿರುತ್ತೆ. ನಾವು ಯಾವುದೇ ಒಂದು ವಾಸ್ತುನ ಮಾಡಬೇಕಂದಾಗ ಇದು ನಮ್ಮ ಒಂದು ಬುದ್ಧಿ ಆಲೋಚನೆ ಮೇಲೆ ನಿಂತಿರುತ್ತೆ. ಈಗ ನೋಡಿ, ನಮ್ಮ ದೇವಸ್ಥಾನಗಳು, ಚರ್ಚು, ಮಸೀದಿ, ಗೋಪುರಗಳು ಇದೆಲ್ಲ ಏನಿದೆ, ಇದೆಲ್ಲ ನಥಿಂಗ್ ಬಟ್ ಆಕಾಶ ತತ್ವ ಎಲ್ಲ. ಈಗ ಕಲಶ ಎಲ್ಲ ಏನು ಬಂದಿರುತ್ತೆ, ಗೋಪುರಗಳು, ನಥಿಂಗ್ ಆಫ್ ರಿಸೀವಿಂಗ್ ಆಫ್ ಎನರ್ಜೀಸ್. ಪಿರಮಿಡ್ ಅಂದ್ರೇ ರಿಸೀವಿಂಗ್ ಆಫ್ ಎನರ್ಜಿ ಡಿವೈಸ್ ಅದು. ಸೊ ಆ ಕಾನ್ಸೆಪ್ಟಲ್ಲೇ ನಮ್ಮ ಋಷಿಮುನಿಗಳು ಮಾಡಿರ್ತಕ್ಕಂಥದ್ದು. ನಾವೀಗ ದೇವಸ್ಥಾನಗಳಿಗೆಲ್ಲ ಹೋದ್ರೆ ನಮಗೆ ದೇವರೆಲ್ಲ ಬಂದು ಡೈರೆಕ್ಟಾಗಿ ಯಾರು ಆಶೀರ್ವಾದ ಮಾಡಲ್ಲ. ನಮ್ಗೆ ಅಲ್ಲಿ ಹೋದಾಗ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅಂದರೆ ಅಲ್ಲಿ ಏನು ಒಂದು ಮಂಗಳಾರತಿ ಮಾಡ್ತಾ ಇರ್ತಾರೆ, ಒಂದು ಘಂಟನಾದ ಬರ್ತಾ ಇರುತ್ತೆ, ಒಂದು ಮಂತ್ರ ಉಚ್ಚಾರಣೆಗಳಾಗ್ತಾ ಇರುತ್ತೆ, ಒಂದು ಅಭಿಷೇಕಗಳಾಗ್ತಾ ಇರುತ್ತೆ. ಜೊತೆಯಲ್ಲಿ ಅಲ್ಲಿ ಹೋಗ್ತಾ ಇದ್ದಂಗೆ ನಮಗೊಂದು ಪಾಸಿಟಿವ್ ಫೀಲ್ ಬರುತ್ತೆ. ಅಂದರೆ ಇದೆಲ್ಲ ಒಂದು ಎನರ್ಜಿಸ್ ಮೇಲೆ ಕೆಲಸ ಮಾಡೋದು ಅಂತ. ನೋಡಿ, ಕೆಲವೊಂದು ದೇವಸ್ಥಾನಗಳಲ್ಲಿ ನಾವು ಕುತ್ಕೊಂಡು ಅಭಿಷೇಕಗಳು ಮಾಡಿಸಿ, ಮಂಗಳಾರತಿ ಮಾಡಿಸಿ, ಅಲಂಕಾರ ಮಾಡಿಸಿ ಹಿಂಗೆಲ್ಲ ಮಾಡ್ಬೋದು. ಆದರೆ ಕೆಲವೊಂದು ನೀವು ತಿರುಪ್ತಿಗೆ ಹೋದ್ರೆ ನೀವು ಗಂಟೆ ಕುತ್ಕೊಳ್ಳೋಕೆ ಆಗೋದೇ ಇಲ್ಲ. ಸೆಕೆಂಡ್ಸ್ ಅಷ್ಟೇ, ನೀವು ನಿಮಿಷಗಳನ್ನು ನೋಡಿದ್ರೆ ಹೆಚ್ಚು. ಸೊ ಅಲ್ಲಿ ಹೋಗಿ ಬರ್ತಾ ಇದ್ದಂಗೆ ಮನಸ್ಸು ಏನು ಅನಿಸುತ್ತೆ, ನನಗೆ ಇಲ್ಲಿ ಹೋಗಿ ಬಂದಮೇಲೆ ನನಗೆ ಚೆನ್ನಾಗಾಯ್ತಪ್ಪ, ತಿರುಪ್ತಿಗೆ ಹೋಗಿ ಬಂದಮೇಲೆ ನನ್ನ ಕೆಲಸ ಆಯ್ತಪ್ಪ. ಸೊ ಮನಸ್ಸು ಅದು ಅಷ್ಟು ಕೆಲಸ ಮಾಡುತ್ತೆ. ನೆಕ್ಸ್ಟ್ ಲೈಟ್ ಸರ್. ನೋಡಿ, ವಾಸ್ತು ಕ್ಷೇತ್ರದಲ್ಲಿ ಪಿರಮಿಡ್ ವಾಸ್ತುನ ನಮ್ಮ ಪ್ರೊಫೆಸರ್ ಡಾಕ್ಟರ್ ಜತಿನ್ ಭಟ್ ಅವರು ಇನ್ವೆನ್ಷನ್ ಮಾಡಿರ್ತಕ್ಕಂಥದ್ದು. ಪಿರಮಿಡ್ ಅಂತಂದಾಗ ಅಗ್ನಿನ ಸೂಚಿಸುತ್ತೆ. ನೋಡಿ, ನಾವು ಯಾವುದೇ ಒಂದು ಹೋಮ, ಒಂದು ಮಂಗಳಾರತಿ ಮಾಡ್ತೀರಿ, ಒಂದು ಹೋಮಕ್ಕೆ ಒಂದು ಹವನ ಮಾಡ್ತೀರಿ ಅಂತಂದಾಗ ನಮ್ಮ ಒಂದು ವಿಶಸ್ಸು ಬೇಗ ಬ್ರಹ್ಮಾಂಡಕ್ಕೆ ತಲುಪಲಿ ಅಂತ. ನಮ್ಮ ಒಂದು ವಿಶಸ್ಸು ನಮಗೆ ಬೇರೆ ಒಬ್ಬರ ಮುಖಾಂತರ ಬರಬೇಕು ಅಂತಂದಾಗ ಬ್ರಹ್ಮಾಂಡದಿಂದ ಅದು ನಮಗೆ ಸಿಗುವಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ಪಿರಮಿಡಿಂದ ನಾವು ಬೇಗ ನಮ್ಮ ಒಂದು ವಿಶಸ್ನ
ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಡಿವೈಸ್ ನಮಗೆ ಸಪೋರ್ಟ್ ಮಾಡುತ್ತೆ. ನೋಡಿ, ಇದರಲ್ಲಿ 3 ಥರ ಬರುತ್ತೆ. ಒಂದು ಭೂಮಿ ವಾಸ್ತು, ಅಂದರೆ ಕಟ್ಟಡ. ಇದು ನಾವು ಸರಿ ಮಾಡ್ಕೋಬೋದು. ಈಗ 100% ವಾಸ್ತು ಮನೆಗಳು ಕಟ್ಟಿರ್ತಾರೆ, ಅಥವಾ ಕೆಲವೊಂದು ಕಡೆ ಕಟ್ಟೋಕ್ಕಾಗಲ್ಲ, ಅಥವಾ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ, ಅಥವಾ ಚಿಕ್ಕ ಜಾಗ ಇರುತ್ತೆ, 20-30 ಇರುತ್ತೆ, ಸುತ್ತಲೂ ಜಾಗ ಬಿಟ್ಟು 100% ವಾಸ್ತು ಕಟ್ಟಿ ಅಂತಂದರೆ ಕಟ್ಟೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ನಮಗೆ ಈ ಒಂದು ಪಿರಮಿಡ್ ವಾಸ್ತುವಲ್ಲಿ ಅದನ್ನು ಎನರ್ಜೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಇದೆ. ಸೆಕೆಂಡ್ ನೋಡಿ, ಪರ್ಸನಲ್ ವಾಸ್ತು. ಇದು ನಮ್ಮ ಜಾತಕ, ಇದು ನಮ್ಮ ಟೈಮು ಗುರುಬಲ, ಶನಿಬಲ, ದಶಾಭಕ್ತಿ, ಸೊ ಇದನ್ನು ಸೂಚಿಸುತ್ತೆ. ಮತ್ತು ಇನ್ನೊಂದು ಸಬ್ಜೆಕ್ಟ್ ವಾಸ್ತು, ಸ್ವರ್ಗದ ವಾಸ್ತು ಅಂತಂದರೆ ಇದು ನಮ್ಮ ಲಾಸ್ಟ್ ಬರ್ತ್ ಕ್ರೆಡಿಟು. ನಾವು ಏನು ಒಳ್ಳೆ ಕೆಲಸ ಮಾಡಿರ್ತೀವಿ, ತಂದಿರ್ತೀವಿ, ಲಾಸ್ಟ್ ಬರ್ತು ಅದು ಪಾಪ ಪುಣ್ಯದ ಮೇಲೆ ನಿಂತಿರುತ್ತೆ. ನೆಕ್ಸ್ಟ್ ಪಿರಮಿಡ್ ವಾಸ್ತುನೇ ಯಾಕೆ? ನೋಡಿ, ಪ್ರಪಂಚದ ಬಹುಪಾಲು ಕಟ್ಟಡಗಳು ನಿಮ್ಮ ಪ್ರಕಾರ ತಪ್ಪಾದ ಕಟ್ಟಡಗಳನ್ನು ಕಟ್ಟಿರುತ್ತಾರೆ. ಈಗ ಅಪಾರ್ಟ್ಮೆಂಟ್ಗಳು ನಿಮಗೆ 100% ಕೊಡೋಕ್ಕಾಗೋದೇ ಇಲ್ಲ. ನೋಡಿ, ಹಳೆ ಕಾಲದಲ್ಲಿ ಮನೆಗಳಲ್ಲೆಲ್ಲ ಟಾಯ್ಲೆಟ್ ಇರ್ತಾನೆ ಇರಲಿಲ್ಲ. ಜನರಲ್ಲಾಗಿ ಟಾಯ್ಲೆಟ್ಸ್ ಎಲ್ಲ ಮನೆ ಹೊರಗಡೆ ಇರ್ತಾ ಇತ್ತು. ಈಗ ನೀವು ಮನೆ ಒಳಗಡೆ ತಂದ್ಬಿಟ್ಟಿರೋದ್ರಿಂದ ನಮ್ಮ ಒಂದು ಅನುಕೂಲಕ್ಕೆ ಈಗ ನವಗ್ರಹಗಳ ಕಾನ್ಸೆಪ್ಟು, ನವಗ್ರಹಗಳ ಪ್ಲೇಸ್ಮೆಂಟ್ಸೇ ಇರುತ್ತೆ ಎಲ್ಲ 8 ದಿಕ್ಕು 9 ದಿಕ್ಕಲ್ಲೂ ಬ್ರಹ್ಮಸ್ಥಾನವನ್ನು ಕನ್ಸಿಡರ್ ಮಾಡಿದಾಗ. ಈಗ ನೀವು ಎಲ್ಲೇ ಟಾಯ್ಲೆಟ್ ಇದ್ರೂ ಅದು ನೆಗೆಟಿವ್ನೇ. ಈಗ ನೀವು ಸೌತ್ ಈಸ್ಟಲ್ಲಿ ಟಾಯ್ಲೆಟ್ ಇರ್ತೀರಿ ಅಂದ್ಕೊಳ್ಳಿ. ಸೊ ನೀವು ಜನರಲಾಗಿ ಚೆಕ್ ಮಾಡಿ, ಸೌತ್ ಈಸ್ಟಲ್ಲಿ ಯಾರ್ಯಾರ ಮನೇಲಿ ಟಾಯ್ಲೆಟ್ ಇದೆ ಅವರೆಲ್ಲ ಅವಾಗವಾಗ ಮುತ್ತೂಟ್ ಫೈನಾನ್ಸು, ಬ್ಯಾಂಕಿಗೆ ಚಿನ್ನ ಒಡವೆ ಅಡಾಡಕ್ಕೆ ಹೋಗ್ತಾ ಇರ್ತಾರೆ. ಸೌತಲ್ಲಿ ಯಾರ್ಯಾರ ಮನೇಲಿ ಟಾಯ್ಲೆಟ್ ಇದೆ ನೋಡಿ, ಅವರೆಲ್ಲ EMIs ಕಟ್ತಾ ಇರ್ತಾರೆ. ಸುಮ್ಮನೆ ನಿಮ್ಗೆ ಗೊತ್ತಿರೋರು ಅಥವಾ ನಿಮ್ಮ ಮನೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಈ ಥರ ನಾವು ನೋಡ್ತಾ ಇದ್ದಂಗೆ ಈ ಥರ ದೋಷಗಳಿರುತ್ತೆ. ಅದನ್ನು ನಾವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈಗ ನಾವು ರಿಮೂವ್ ಮಾಡೋಕ್ಕಾಗಲ್ಲ, ನಮ್ಗೆ ಆಪ್ಷನ್ಸ್ ಬೇಕೇ ಬೇಕು. ಸೊ ಆವಾಗ ಆ ಒಂದು ದೋಷವನ್ನು ಕಮ್ಮಿ ಮಾಡೋದಕ್ಕೆ, ಆ ಪ್ರಮಾಣವನ್ನು ಕಮ್ಮಿ ಮಾಡೋದಕ್ಕೆ ನಮಗೆ ಪಿರಮಿಡ್ಸ್ ಇಲ್ಲಿ ತುಂಬ ಸಹಾಯ ಮಾಡುತ್ತೆ. ನೋಡಿ, ವಿತೌಟ್ ಬ್ರೇಕಿಂಗ್ ಸೊಲ್ಯೂಷನ್ಸ್ ಪಿರಮಿಡ್ ವಾಸ್ತುಶಕ್ತಿ ಮೂಲಕ ಅಂತ ಹೇಳಿ ನಾವು ಪಿರಮಿಡ್ಸಲ್ಲಿ ಸೊಲ್ಯೂಷನ್ಸ್ ಮಾಡ್ಕೋಬೋದು. ನೋಡಿ, ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್ ಟ್ರಾವೆಲರ್ಸ್ ಅಂಡ್ ಈಸಿ ಟು ಯೂಸ್ ಪಿರಮಿಡ್ಸ್, ಸೈಂಟಿಫಿಕ್ ಟೆಕ್ನಿಕ್ ಫಾರ್ ಅವರ್ ಹ್ಯಾಪಿ, ಹೆಲ್ತಿ ಆ್ಯಂಡ್ ಪ್ರಾಸ್ಪರಸ್ ಲೈಫ್, ಟ್ರಸ್ಟೆಡ್ ಬೈ ಓವರ್ 10 million ಪೀಪಲ್ ಅರೌಂಡ್ ದಿ ಗ್ಲೋಬ್. 10 ಮಿಲಿಯನ್ಗೂ ಹೆಚ್ಚು ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. 50 ವರ್ಷದಿಂದ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಮತ್ತು 200ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಇದೆ. 80% ಆಫ್ ದಿ ವಾಸ್ತು ಕರೆಕ್ಷನ್ ಡನ್ ಬೈ ಪಿರಮಿಡ್ ವಾಸ್ತು. 80% ಪಿರಮಿಡ್ ವಾಸ್ತುವಿಂದ ಕರೆಕ್ಷನ್ಸ್ ಆಗ್ತಾ ಇದೆ. ಸೂಪರ್ ಹೈ ರಿಸಲ್ಟ್ ಸಕ್ಸಸ್ ರೇಟ್ ಇರ್ತಕ್ಕಂಥದ್ದು. ಮತ್ತು ಪ್ರತಿ 7 ಸೆಕೆಂಡ್ಗೆ ಒಂದು ಪಿರಮಿಡ್ ವರ್ಲ್ಡ್ ವೈಡ್ ಇನ್ಸ್ಟಾಲ್ ಆಗ್ತಾ ಇದೆ. ನಮ್ಮದು 57 ಕಂಟ್ರೀಸಲ್ಲಿ ಫ್ರಾಂಚೈಸೀಸ್ ಇದೆ ಈಗ. ನೆಕ್ಸ್ಟ್ ನೋಡಿ, ಈಗ ಸೈಟ್ ಕರೆಕ್ಷನ್ ಬೈ ಮೆಲ್ಟಿಯರ್ಸ್ ಅಂತಿದೆ. ಈಗ ನೀವು ಸೈಟ್ ತಗೊಳ್ತೀರಾ ಅಥವಾ ತೊಗೊಂಡ್ಬಿಟ್ಟಿರ್ತೀರಾ, ಅಥವಾ ನಿಮ್ಮ ಸೈಟ್ ಹಂಗಿರುತ್ತೆ. ಈಗ ಜನರಲಾಗಿ ಈಶಾನ್ಯ ಬೆಳೆದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಈಗ ಆಗ್ನೇಯ ಬೆಳೆದಿರುತ್ತೆ, ಅಥವಾ ನೈಋತ್ಯ ಬೆಳೆದಿರುತ್ತೆ, ತಗ್ಗಿರುತ್ತೆ. ಸೊ ಆವಾಗ ಏನು ಮಾಡೋದು, ವಾಟ್ ಈಸ್ ದಿ ಸೊಲ್ಯೂಷನ್ಸ್ ಅಂದಾಗ ನಾವು ಅಲ್ಲಿ ಪಿರಮಿಡ್ಸ್ ಮುಖಾಂತರ ಆ ಒಂದು ಎಕ್ಸ್ಟೆನ್ಷನ್ ಆಗಿರೋ ಪೋರ್ಷನ್ನ ಕಟ್ ಮಾಡ್ಬೋದು. ಅದನ್ನು ಸ್ಕ್ವೇರ್ ಮಾಡ್ಕೊಳ್ಳೋದಕ್ಕೆ ನಮಗಿದು ಪಿರಮಿಡ್ಸು ತುಂಬ ಸಹಾಯ ಮಾಡುತ್ತೆ. ಮತ್ತು ಯಾವುದೇ ರೀತಿ ದೋಷಗಳಿದ್ರೂ ಪಿರಮಿಡ್ಸಲ್ಲಿ ನಾವು ಎನರ್ಜೈಸ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ಲೈಡ್ಸ್. ಸಮಯ ಕಮ್ಮಿ ಇರೋದ್ರಿಂದ ನಾನು ಜಸ್ಟ್ ಹೈಲೈಟ್ಸ್ ಹೇಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಇದು ಸೈಟ್ ಕರೆಕ್ಷನ್ ಡನ್ ಬೈ ಲೈನ್ ಆಫ್ ಆಕ್ಸಿಸ್ ಅಂತ. ಅಂದರೆ ಇವಾಗ ನಾವು ಸೈಟ್ ತೊಗೊಳೋಕೆ ಮುಂಚೆ ಆ ಸೈಟ್ ಹೆಂಗಿದೆ, ಈಗ ಸೈಟಲ್ಲಿ ಏನಾದರೂ ದೋಷಗಳಿದ್ರೆ ಹೆಂಗೆ ಗೊತ್ತಾಗುತ್ತೆ ನಮಗೆ? ಈಗ ಶಲ್ಯ ದೋಷಗಳು ಅಂತ ಹೇಳ್ತಾರೆ. ಈಗ ಅದು 100 ವರ್ಷದಿಂದ 500 ವರ್ಷದಿಂದ 1000 ವರ್ಷದಿಂದ ಏನಾಗಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ಅಲ್ಲಿ ಪ್ರಾಣಿ ಪಕ್ಷಿಗಳದ್ದು ಏನಾದರೂ ಮೂಳೆಗಳಿರ್ಬೋದು. ಈಗ ಹಳೆ ಕಾಲದಲ್ಲೆಲ್ಲ ಜಮೀನುಗಳಲ್ಲಿ ಮನುಷ್ಯರು ಉಳ್ತಾ ಇದ್ರು, ಅಥವಾ ಯುದ್ಧ ಭೂಮಿ ಆಗಿರ್ಬೋದು, ಅಥವಾ ಹುತ್ತ ಇರ್ಬೋದು. ಸೊ ಈ ಥರದ್ದೆಲ್ಲ ಇದ್ದಾಗ ಅದು ಜಿಯೋಪತಿಕ್ ಸ್ಟ್ರೆಸ್ ಆಗಿ ಬರ್ತಾ ಇರುತ್ತೆ, ಅಂದರೆ ಶಲ್ಯ ದೋಷಗಳಲ್ಲಿ ಬರುತ್ತೆ. ಈ ಥರದ್ದು ನೀವು ಬಿಲ್ಡಿಂಗು 50 ಫ್ಲೋರ್ ಇದ್ರೂ ಸಹ ಆ ದೋಷ ಆ ಫ್ಲೋರ್ಗೂ ಬರ್ತಾ ಇರುತ್ತೆ. ಆ ಥರದ್ದು ಏನೇ ದೋಷಗಳಿದ್ರೂ ನಾವು ಸೈಂಟಿಫಿಕ್ ಮೆಥಡ್ಡು ವಿತ್ ಟ್ರೆಡಿಷ್ನಲ್ ಮೆಥಡಲ್ಲಿ ಇಲ್ಲಿ ಬ್ರಹ್ಮಸ್ಥಾನವನ್ನು ಆಕ್ಟಿವೇಟ್ ಮಾಡ್ತೀವಿ. ಶಂಕುಸ್ಥಾಪನೆ ಮುಖಾಂತರ ಅಲ್ಲಿ ನವರತ್ನ, ನವಧಾತು, ನವಪಾಷಾಣಗಳು, ನವಧಾನ್ಯಗಳು, 12 ಧಾನ್ಯಗಳು, 108 ಥರ ಗಿಡಮೂಲಿಕೆಗಳು ಹಾಕಿ
ಶಂಕುಸ್ಥಾಪನೆ ಮಾಡಿ ಅಲ್ಲಿ ಪಿರಮಿಡ್ ಇನ್ಸ್ಟಾಲ್ ಮಾಡಿದಾಗ ಅಲ್ಲಿ ಯಾವುದೇ ಥರ ದೋಷಗಳಿದ್ರೂ ಕ್ಲೆನ್ಸ್ ಆಗಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಆ ರೀತಿಯಲ್ಲಿ ನಾವು ಇದನ್ನು ಬಳಸ್ಬೋದು. ನೆಕ್ಸ್ಟ್ ಸ್ಲೈಡ್ ನೋಡಿ. ಈಗ ನಮ್ಮಲ್ಲಿ 300ಕ್ಕೂ ಹೆಚ್ಚು ಪಿರಮಿಡ್ಸ್ ಇದೆ ಈಗ ಹೊಸದಾಗಿ. ಈಗ ಸ್ವಸ್ತಿಕ್ ಅಂತಂದರೆ ನೀವು ನೋಡಿರ್ಬೋದು. ಸ್ವಸ್ತಿಕ್ ಈಗ ಮನೆ ಗುರುಪ್ರವೇಶ ಮಾಡಬೇಕಾದ್ರೆ ಬಳಸ್ತಾ ಇರ್ತಾರೆ. ಈಗ ಸ್ವಸ್ತಿಕ್ ಅಂತ ಹೇಳಿ ಒಂದು ಮಂತ್ರ ಹಾಕಿ ಅದು ಬರೆದ್ರು ಅಂತಂದರೆ ಅದಕ್ಕೆ ಒಂದು ಇಷ್ಟು ದಿನ ಅಂತ ಪವರ್ ಇರುತ್ತೆ. ಅಂದರೆ ಒಂದು 3 ತಿಂಗಳು 6 ತಿಂಗಳು 1 ವರ್ಷ ಮತ್ತೆ ಅದು ನೀವು ರಿನ್ಯೂವಲ್ ಮಾಡ್ಕೋಬೇಕು. ಈಗ ನಾವು ಹೆಂಗೆ ಯುಗಾದಿ ಆಚರಿಸ್ತೀರಿ, ದೀಪಾವಳಿ ಆಚರಿಸ್ತೀರಿ, ಆ ಥರ ಈಗ ಒಂದ್ಸಲ ಆಚರಿಸಿದ್ರಿಂದ ಬೆಳಲ್ವಲ್ಲ, ವರ್ಷ ಆಚರಿಸ್ತೀವಿ. ಅದೇ ರೀತಿಯಲ್ಲಿ ಅದನ್ನು ಎನರ್ಜೈಸ್ ಮಾಡ್ತಾ ಇರಬೇಕು. ಬಟ್ ನೀವು ಪಿರಮಿಡ್ಸ್ ಅಂತ ತಗೊಂಡಾಗ ಏನಾಗುತ್ತೆ, ಇದು 51 ಡಿಗ್ರಿ ಆ್ಯಂಗಲ್ಸ್ ಪಿರಮಿಡ್ಸ್ ಆಗಿರೋದ್ರಿಂದ 24/7 365 ಡೇಸ್ ಅದು ವರ್ಕ್ ಮಾಡ್ತಾ ಇರುತ್ತೆ. ಲೈಫ್ ಟೈಮ್ ಯೂಸ್ಬಲ್ ಆಗಿರುತ್ತೆ. ಸೊ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಿಕೊಡ್ತಾನೆ ಇರುತ್ತೆ. ಇದೇ ರೀತಿಯಲ್ಲಿ ನಿಮಗೆ ಮನೇಲಿ ದೋಷಗಳು, ಈಗ ಡೋರ್ ಎದುರುಗಡೆ ಬಂದ್ಬಿಟ್ಟು ರೋಡ್ ಇಟ್ಟಿರುತ್ತೆ, ಅಥವಾ ಟ್ರಾನ್ಸ್ಫಾರ್ಮರ್ ಇರುತ್ತೆ, ಅಥವಾ ಒಂದು ಲೈಟ್ ಕಂಬ ಇರುತ್ತೆ, ಅಥವಾ ಯಾವುದೋ ಒಂದು ಮರ ಇರುತ್ತೆ. ಈ ಥರದ್ದು ಏನೇ ಥರ ದೋಷಗಳಿದ್ರೂ ಮನೆಗೊಂದು ಪ್ರೊಡಕ್ಷನ್ ಹಾಕೋಬೇಕು. ಸೊ ಪ್ರೊಡಕ್ಷನ್ಸ್ ಇದ್ದಾಗ ಏನಾಗುತ್ತೆ ಅಂತಂದರೆ ಬರ್ತಕ್ಕಂಥ ಎನರ್ಜೀಸು ನಿಮಗೆ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಬಟ್ ನಿಮ್ಮ ಪ್ರೊಡಕ್ಷನ್ಸ್ ಇದ್ದಾಗ ಇಟ್ ವಿಲ್ ಬಿ ಸೇಫ್. ಈಗ ಮಳೆ ಬರ್ತಾ ಇದೆ, ನಾವು ಮಳೆ ನಿಲ್ಸೋಕ್ಕಾಗಲ್ಲ, ಅಟ್ಲೀಸ್ಟ್ ಛತ್ರಿ ಇಟ್ಕೊಂಡ್ರೆ ನೆನೆಯಲ್ಲ, ಅದು ನಿಮಗೆ ಪ್ರೊಟೆಕ್ಷನ್. ಅದೇ ರೀತಿಯಲ್ಲಿ ಈಗ ನಾವು ಡೋರ್ಸ್ ಸೆಲೆಕ್ಷನ್ಸ್ ಮಾಡಬೇಕು ಅಂದ್ರೂ ಅಷ್ಟೇ. ಈಗ ಒಂದು ಪೂರ್ವದಲ್ಲಿ 9 ಭಾಗವಾಗುತ್ತೆ. ಅದೇ ರೀತಿಯಲ್ಲಿ 4 ದಿಕ್ಕು ತಗೊಂಡಾಗ 32 ಭಾಗವಾಗಿ ಅದು ವಿಂಗಡಣೆ ಆಗುತ್ತೆ. ಪ್ರತಿ ದಿಕ್ಕಲ್ಲೂ 2 ಪಾಸಿಟಿವ್ ಡೋರ್ ಗ್ರಿಡ್ಸ್ ಇದೆ. ಪ್ರತಿ ದಿಕ್ಕಲ್ಲೂ 2 ಪಾಸಿಟಿವ್ ಡೋರ್ ಗ್ರಿಡ್ಸ್ ಇರುತ್ತೆ. ಈಗ ಈಸ್ಟಲ್ಲಿ 3-4 ಅಂತ ಇರುತ್ತೆ. ಸೊ ಅಲ್ಲಿ ಡೋರ್ ಇದ್ದಾಗ ಅವ್ರಿಗೆ ಪಾಸಿಟಿವ್ ಇರುತ್ತೆ. ಇನ್ ಕೇಸ್ ಅಲ್ಲಿ ಇಲ್ದಿದ್ರೆ ಈಗ ಫಸ್ಟ್ ಗ್ರಿಡ್ಡಲ್ಲೇ ಇತ್ತು, ಫಸ್ಟ್ ಗ್ರಿಡ್ಡಲ್ಲಿ ಇದ್ದಾಗ ಅಗ್ನಿ ಅನಾಹುತ ಅಂತ ಹೇಳ್ತಾರೆ. ಸೊ ಆ ಒಂದು ದೋಷನ ಪರಿಹಾರ ಮಾಡೋದಕ್ಕೋಸ್ಕರ ಅಲ್ಲಿ ಒಂದು ಪೈರಬಂಡ್ ಹಾಕಿ, ಒಂದು ಪ್ರೊಡಕ್ಷನ್ ಹಾಕಿ, ನಮ್ಮಲ್ಲಿ ಫಾರ್ಚೂನ್ ಡೋರ್ ಅಂತ ಇದೆ. ಫಾರ್ಚೂನ್ ಡೋರ್ ಹಾಕೊಂಡಾಗ ವರ್ಚುವಲ್ ಡೋರ್ ಕ್ರಿಯೇಷನ್ ಆಗುತ್ತೆ. ವರ್ಚುವಲ್ ಡೋರ್ ಕ್ರಿಯೇಷನ್ ಆದಾಗ ಈ ಒಂದು ದೋಷ ಅವಾಯ್ಡ್ ಆಗಿ ಪಾಸಿಟಿವ್ ಎನರ್ಜಿ ಡೋರ್ದು ಪಾಸಿಟಿವ್ ಎಫೆಕ್ಟ್ಸ್ ಬರುತ್ತೆ. ಅದೇ ರೀತಿಯಲ್ಲಿ ಈಗ ಸೌತ್ ವೆಸ್ಟ್ 3 ಓಪನಿಂಗ್ಸ್ ಇರುತ್ತೆ, ಸೌತ್ ವೆಸ್ಟ್ ಜಾಸ್ತಿ ಬಾಲ್ಕನಿಗಳಿರುತ್ತೆ. ಸೊ ಅಲ್ಲಿ ರಿಲೇಷನ್ಶಿಪ್ ಇಶ್ಯೂಸ್ ಬರುತ್ತೆ ಅಂತ. ಜನರಲ್ ಆಗಿ ಸೌತು ಮತ್ತು ವೆಸ್ಟು ಹೈಟ್ ಇರಬೇಕು, ವೈಟ್ ಇರಬೇಕು, ಭಾರ ಇರಬೇಕು ಅಂತ ಹೇಳ್ತೀವಿ. ಸೊ ಈ ಕೆಲವೊಂದು ಕಡೆ ಸೌತ್ ರೋಡ್ ಇರುತ್ತೆ, ವೆಸ್ಟ್ ರೋಡ್ ಇರುತ್ತೆ. ಸೊ ಆ ಕಡೆ 3 ಓಪನಿಂಗ್ಸ್ ಇದ್ದಾಗ ಸೊ ಅಲ್ಲಿ ರಿಲೇಷನ್ಶಿಪ್ ಇಶ್ಯೂಸ್ ಬರುತ್ತೆ ಅಂತ. ಜನರಲ್ ಆಗಿ ನಮಗೆ ನೋಡಿ ಮೋರ್ ಪಾಸಿಟಿವ್ ಎನರ್ಜೀಸ್ ಬರೋದು ನಾರ್ತ್ ಮತ್ತು ಈಸ್ಟು. ಯಾಕೆಂದರೆ ಈಗ ಸೂರ್ಯ ಏನು ಹುಡ್ತಾರೆ ಬೆಳಗ್ಗೆ, ಸೊ ಫಸ್ಟ್ ಸನ್ಲೈಟ್ ಬರೋದು ನಮಗೆ ಈಸ್ಟಿಂದ. ಸೊ ನಾವು ಆ ಒಂದು ಸೂರ್ಯನ ಬೆಳಕಲ್ಲಿ ಬೆಳಗ್ಗೆ ಹೊತ್ತು ನಿಂತ್ಕೊಂಡಾಗ ವಿಟಮಿನ್ ಡಿ ಬರುತ್ತೆ ಅಂತ. ಅದೇ ಮಧ್ಯಾಹ್ನ 12 ಗಂಟೆ ಮೇಲೆ ಬರ್ತಕ್ಕಂಥದ್ದು ಅದು ಆಲ್ರೆಡಿ ಎನರ್ಜೈಸ್ಡ್ ಆಗಿಬಿಟ್ಟಿರುತ್ತೆ. ಆ ಬಿಸಿಲಿಗೆ ನಾವು ನಿಂತ್ಕೊಂಡಾಗ ಟ್ಯಾನ್ ಆಗುತ್ತೆ. ಸೊ ಆ ಬಿಸಿಲು ಏನಾದರೂ ನಮ್ಮ ಅಡುಗೆ ಮನೆಗೆ ಬೀಳ್ತಾ ಇದ್ದರೆ ಅಥವಾ ಬೆಡ್ರೂಮಿಗೆ ಬರ್ತಾ ಇದ್ದರೆ ಹೆಲ್ತ್ ಇಶ್ಯೂಸು, ಫೈನಾನ್ಷಿಯಲ್ ಲಾಸಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಲ್ಲಿ ನಾವು ಅನಲೈಸ್ ಮಾಡ್ಬೋದು. ಮತ್ತು ಯಾವುದೇ ಥರ ದೋಷಗಳಿದ್ರೂ ಇದಕ್ಕೆ ನಾವು ಪ್ರೊಡಕ್ಷನ್ಸು ಪಿರಮಿಡ್ ಮುಖಾಂತರ ಮಾಡ್ಕೋಬೋದು ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ರಾಮಮೂರ್ತಿ ಗುರುಗಳಿಗೆ ನನ್ನ ಮನದಾಳದ ಧನ್ಯವಾದಗಳು. ನನ್ನ ಮಾತನ್ನು ಕೇಳಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.